ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಇವತ್ತಿನ ಟಾಪಿಕ್ ರೀಬಾರಿಂಗ್ ಅಥವಾ ನೀವು ಲಾಕ್ಸೆಟ್ ಅಂತ ಕೇಳಿರ್ತೀರ. ಇದಾದಷ್ಟು ನೀವು ಸ್ಲ್ಯಾಬ್ ಎಕ್ಸ್ಟೆನ್ಷನ್ಸಲ್ಲಿರ್ಬೋದು, ಅಥವಾ ನೀವು ಯಾವ್ದಾರು ಬೀಮ್ ಎಕ್ಸ್ಟೆಂಡ್ ಮಾಡುವಂಥದ್ದು ಇರ್ಬೋದು, ಅಥವಾ ಯಾವ್ದಾರು ಎಕ್ಸ್ಟೆನ್ಷನ್ಸ್ ಮಾಡುವಂಥದ್ದು ಇರ್ಬೋದು. ಸರ್, ಒಂದು ಜಾಗದಿಂದ ಅದನ್ನು ಸ್ಲ್ಯಾಬೇ ಇಲ್ಲದೆ ಇರೋವಂಥ ಜಾಗ ಅಂದರೆ ನಿಮ್ಮ ಛಾವಣಿ ಏನಿರುತ್ತೆ ಅಲ್ಲಿರೋದೇ ಇಲ್ಲ. ನೀವು ನನ್ನ ಪಕ್ಕದಲ್ಲಿ ವೀಡಿಯೋಸು ಫೋಟೋಸ್ ಬರ್ತಾ ಇರುತ್ತೆ, ಅದನ್ನು ನೀವು ನೋಡ್ತಾ ಇರ್ತೀರ. ಸೊ ಅದರಲ್ಲಿ ನಿಮಗೆ ಬಹಳಷ್ಟು ಕ್ಲೀನಾಗಿ ಅರ್ಥ ಆಗುತ್ತೆ ಏನದು ಅಂತ. ಈಗ ಅದು ರೀಬಾರಿಂಗ್ ಅಂತ ಏನಂದರೆ, ಈಗ ಒಂದು ಹಳೆ ಮನೆ ತಗೊಳ್ಳಿ, ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು ಬಾಲ್ಕನಿ ಮಾಡಿರ್ತೀರ, ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಬಾಲ್ಕನಿ ಇರುತ್ತೆ. ಆ ಎರಡು ಬಾಲ್ಕನಿ ಮಧ್ಯದಲ್ಲಿ ನಿಮಗೆ ಜಾಗ ಉಳಿದ್ಬಿಟ್ಟಿರುತ್ತೆ. ನೀವು ಮೊದಲು ಕಟ್ಟಬೇಕಾದ್ರೆ ನಿಮ್ಗೆ ಅಲ್ಲಿ ಏನೂ ಐಡಿಯಾ ಇರೋದಿಲ್ಲ. ಇಲ್ಲಿ ನಮಗೆ ಈ ಸ್ಲ್ಯಾಬ್ನ ನಾವು ಜಾಯಿನ್ ಮಾಡಬೇಕು, ನಮಗೆ ಅದು ಉಪಯೋಗಿಸ್ಕೋಬೇಕು, ಆ ಜಾಗ ನಮಗೆ ವೇಸ್ಟ್ ಆಗುತ್ತೆ ಅನ್ನೋ ಐಡಿಯಾ ಇರೋದಿಲ್ಲ. ಸೊ ನೀವು ಕಟ್ಟಬೇಕಾದ್ರೆ ಅದನ್ನ ಕಟ್ಬಿಟ್ಟಿರ್ತೀರ. ಬಟ್ ಆದಮೇಲೆ ಭಾಳಷ್ಟು ದಿನ ಆದಮೇಲೆ ನೀವು ಉಪಯೋಗಿಸ್ತಾ ಈ ಜಾಗನ ನಾವು ಯಾಕೆ ಒಂದಕ್ಕೊಂದು ಸೇರಿಸಿ ಜಾಯಿನ್ ಮಾಡಿ ನಾವು ಅದನ್ನು ಯಾಕೆ ಉಪಯೋಗಿಸ್ಬಾರ್ದು ಅನ್ನೋ ಡಿಸಿಷನ್ಸ್ಗೆ ನೀವು ಬರ್ತೀರ. ಆ ರೀತಿ ಬಂದಾಗ ನೀವು ಮತ್ತೆ ಆ ಬಿಲ್ಡಿಂಗ್ ಹೊಡೆದ್ಬಿಟ್ಟು ನೀವು ಮತ್ತೆ ಒಂದಕ್ಕೋಸ್ಕರನೇ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟು ಮತ್ತೆ ನೀವು ಹೊಸದಾಗಿ ಆ ಬಾಲ್ಕನಿನ ಎರಡೂ ಜಾಯಿನ್ ಮಾಡಿ ನೀವು ಕಾಂಕ್ರೀಟ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ನಾವು, ಈ ರೀಬಾರಿಂಗ್ ಅಥವಾ ನಾವು ಲಾಕ್ಸೆಟ್ ಅಥವಾ ಲಾಕ್ ಫಿಕ್ಸ್ ಅಂತ ನಾವೇನು ಹೇಳ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡಿ ನಿಮ್ಗೆ ಆ ಸ್ಲ್ಯಾಬ್ನ ಕಾಂಕ್ರೀಟ್ ಹಾಕಿ ಕೊಡ್ತೀವಿ. ಸೊ ಈ ಪ್ರೋಸೆಸ್ಸು ಎಷ್ಟು ಉಪಯೋಗ ಬರುತ್ತೆ, ಎಷ್ಟು ಒಳ್ಳೆಯದು, ಅದ್ರದ್ದು ಏನಾದರೂ ತೊಂದರೆಗಳಿದೆಯಾ ಅಥವಾ ಅದಕ್ಕೆ ಆದಂಥ ಒಂದು ಲಿಮಿಟೇಷನ್ಸು ಅಂದರೆ ಕಟ್ಪಾಡುಗಳಿದೆಯಾ, ಅದನ್ನೆಲ್ಲ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಕೂಡ ಖಂಡಿತ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದಾದ್ರೂ ಬೇರೆ ಥರ ಟಾಪಿಕ್ಸ್ ಬೇಕು ಅನ್ನೋದಾದರೆ ಆ ಟಾಪಿಕ್ಸ್ ಹೆಸರುಗಳನ್ನ ನೀವಲ್ಲಿ ಸಜೆಸ್ಟ್ ಮಾಡ್ಬೋದು. ಆ ಟಾಪಿಕ್ ಮೇಲೆ ನಾವು ಖಂಡಿತವಾಗಿಯೂ ವೀಡಿಯೋಸ್ ಮಾಡೇ ಮಾಡ್ತೀವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಸೊ ಈಗ ಈ ರೀಬಾರಿಂಗ್ ಅಂದರೆ ಏನು? ಈ ರೀಬಾರಿಂಗ್ ಅಂದಾಗ ಏನಾಗುತ್ತೆ, ನಾವು ಪ್ಲಾಸ್ಟಿಂಗ್ ಏನು ಮಾಡಿರ್ತೀವಿ ಹಳೆ ಸ್ಟ್ರಕ್ಚರ್ಗೆ, ಆ ಪ್ಲಾಸ್ಟಿಂಗ್ನ ಮೊದಲು ತೆಗಿತೀವಿ. ತೆಗೆದುಬಿಟ್ಟು ನಾವು ಒಳಗಿರುವಂಥ ಕಾಂಕ್ರೀಟ್ನ ನಾವು ಎಕ್ಸ್ಪೋಸ್ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು. ವಯರ್ ಬ್ರಷ್ ಬರುತ್ತೆ, ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಯಾವುದೇ ರೀತಿಯಾದ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಏನೇ ಆಗಲಿ ಏನೂ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಬರುತ್ತೆ. ಅಂದರೆ ಕನಿಷ್ಠ ಪಕ್ಷ 10 mm ಅಥವಾ 12 mm ಈ ಎರಡು ಬಾರ್ನ ಉಪಯೋಗಿಸ್ತೀವಿ. ಸ್ಲ್ಯಾಬ್ಗಾದರೆ ಉಪಯೋಗಿಸ್ಬಿಟ್ಟು ಅದರಲ್ಲಿ ನಿಮಗೆ ಡಿಸೈನ್ ಏನು ಕೊಟ್ಟಿರ್ತಾರೆ ಸ್ಟ್ರಕ್ಚರಲ್ ಇಂಜಿನಿಯರ್, ಆ ಡಿಸೈನ್ ಪ್ರಕಾರನೇ ನಾವು ಅದನ್ನ ಡ್ರಿಲ್ ಮಾಡಿಬಿಟ್ಟು ಕನಿಷ್ಠ ಪಕ್ಷ 5 ರಿಂದ 6 ಇಂಚು ಒಳಗಡೆ ಕೂರಿಸ್ತೀವಿ ಅದನ್ನು ಆ ಬಾರ್ನ ಒಳಗೆ ಕೂರಿಸಿ, ಆ ಬಾರ್ನ ನಾವು ಒಳಗೆ ಇಡ್ತಾ ಇದ್ದಂಗೆ ಬಾರ್ ಕೂತ್ಕೊಂಡ್ಬಿಡ್ತು ಅಂತಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಬಹಳಷ್ಟು ಕಂಪ್ನಿಗಳು ಲಾಕ್ ಫಿಕ್ಸ್ ಅಂತ ಬಿಟ್ಟಿರ್ತವೆ. ಅಂದರೆ ರೀಬಾರ್ ಕೆಮಿಕಲ್ ಅಂತಲೇ ಹೇಳ್ತೀವಿ ನಾವು ಅದನ್ನು. ಆ ಕೆಮಿಕಲ್ನ ತಂದುಬಿಟ್ಟು ನಾವು ಗನ್ ಅಂತ ಬರುತ್ತೆ, ಆ ಫೋಟೋ ನಿಮಗೆ ಅಲ್ಲಿ ಕಾಣ್ತಾ ಇರುತ್ತೆ, ಆ ಗನ್ನೊಳಗೆ ಅದನ್ನ ಇನ್ಸರ್ಟ್ ಮಾಡಿ ಅದನ್ನು ನಾವು ಇಂಜೆಕ್ಟ್ ಮಾಡ್ತೀವಿ. ಆ ಹೋಲೊಳಗೆ ಇಂಜೆಕ್ಟ್ ಮಾಡ್ತಾ ಇದ್ದಂಗೆ ನಾವು ಅದನ್ನು ರೀಬಾರ್ನ, ಅದೇ ನಮ್ಮದು ಏನು ರೀಇನ್ಫೋರ್ಸ್ಮೆಂಟ್ ಬಾರ್ ಇರುತ್ತೆ ಅದನ್ನ ಇನ್ಸರ್ಟ್ ಮಾಡಿಬಿಟ್ಟು ರೊಟೇಟ್ ಮಾಡ್ತೀವಿ. ಅದೇನಕ್ಕೆ ಅಂದರೆ ರೊಟೇಟ್ ಮಾಡೋದು ಆದಷ್ಟು ಆ ರೀಬಾರಲ್ಲಿ ಕೆಮಿಕಲ್ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕೆಮಿಕಲ್ ಹತ್ಕೋಬೇಕು ಮತ್ತು ಅದು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ. ಸೊ ಆ ಥರ ನಾವು ಪ್ರತಿಯೊಂದು ಹೋಲ್ನೂ ಕೆಮಿಕಲ್ ಹಾಕಿ ರೀಬಾರ್ ಮಾಡ್ತಾ ಇರ್ತೀವಿ. ಸೊ ಆ ಕೆಮಿಕಲ್ ಹಾಕ್ಲಿಕ್ಕೆ ಮುಂಚೆನೂ ಏನಂದರೆ ನಾವು ಡ್ರಿಲ್ ಮಾಡಿದ್ಮೇಲೆ ಆ ರೀಬಾರ್ನ ನಾವು ಏನು ಹೋಲ್ ಇರುತ್ತೆ ಅದನ್ನ ಕ್ಲೀನ್ ಮಾಡಬೇಕಾಗತ್ತೆ. ಡಸ್ಟ್ ಪಾರ್ಟಿಕಲ್ಸ್ ಯಾವುದೂ ಇರಬಾರ್ದು. ಸೊ ಅದಕ್ಕೆ ಬ್ಲೋಯರ್ಸ್ ಯೂಸ್ ಮಾಡ್ತೀವಿ. ಆ ಬ್ಲೋಯರ್ಸ್ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ನೀರಲ್ಲಿ ತೊಳಿಲಿಕ್ಕೆ ಹೋಗಬೇಡಿ. ನೀರಲ್ಲಿ ತೊಳೆದ್ರೆ ಆದಷ್ಟು ನಿಮಗೆ ಆ ಕೆಮಿಕಲ್ಲು ಕೂರೋದಿಲ್ಲ. ಕೆಲವೊಂದು ಕೆಮಿಕಲ್ ಇದ್ದಾವೆ, ಆ ನೀರಲ್ಲೂ ನೀವು ಉಪಯೋಗಿಸ್ಬೋದು, ಬಟ್ ಎಲ್ಲ ಕೆಮಿಕಲ್ಲು ಅದು ಅಪ್ಲೈ ಆಗೋಲ್ಲ. ಸೊ ಆದಷ್ಟು ನಿಮಗೆ ಈ ಟೆಕ್ನಿಕಲಿ ಗೊತ್ತಿದ್ದವ್ರ ಹತ್ರನೇ ನೀವು ಮಾಡಿಸಿ. ಯಾರೋ ಒಬ್ಬ ಲೇಬರ್ನ ಕರ್ಕೊಂಬಂದು ನಮಗೆ ಗೊತ್ತು ಅಂತ ಹೇಳಿ ಅವ್ರು ಮಾಡ್ತಾರೆ ಅಂತೇಳಿ ಮಾಡಿಸ್ಲಿಕ್ಕೆ ಹೋಗಬೇಡಿ. ಸೊ ಇದನ್ನು ನಿಮಗೆ ರೀಬಾರಿಂಗ್ ಪ್ರೊಸೀಜರ್ ಮಿನಿಮಮ್ ಇದು. ಇದರಲ್ಲಿ ನೀವೇನು ಮಾಡ್ತೀರಾ, ಎಷ್ಟು ಲೆಂತ್ ಬೇಕೋ ಅಷ್ಟು ಸ್ಲ್ಯಾಬ್ ಲೆಂತ್ನ ಇಟ್ಕೊಂಡ್ಬಿಟ್ಟು ನೀವು ರೀಬಾರ್ ಮಾಡಿ ಅದು ಗಟ್ಟಿ ಆದಮೇಲೆ ಕೆಮಿಕಲು ಅದನ್ನು ನಾವು ಟೆಸ್ಟ್ ಕೂಡ ಮಾಡ್ಬೋದು. ಅದಕ್ಕೆ ಪುಲ್ಔಟ್ ಟೆಸ್ಟ್ ಅಂತಲೂ ಹೇಳ್ತೀವಿ ನಾವು. ಪುಲ್ಔಟ್ ಟೆಸ್ಟಲ್ಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿಬಿಟ್ಟು ಆ ಕೆಮಿಕಲ್ ಇದೆಯಾ ಇಲ್ವಾ, ಕ್ಲೀನಾಗಿ ಕೂತಿದೆಯಾ ಇಲ್ವಾ ಅಂತಲೂ ಟೆಸ್ಟ್ ಮಾಡ್ಬೋದು. ಅಕಸ್ಮಾತ್ ಅದು ಕೂತಿಲ್ಲ ಅಂದರೆ ಮತ್ತೆ ನೀವು ಅದನ್ನ ತೆಗೆದುಬಿಟ್ಟು ಮತ್ತೆ ಡ್ರಿಲ್ ಮಾಡಿ ಹೊಸ ಕೆಮಿಕಲ್ ಹಾಕೇ ನೀವು ಮತ್ತೆ ಮಾಡಬೇಕಾಗತ್ತೆ. ಅದನ್ನು ಪುಲ್ಔಟ್ ಟೆಸ್ಟ್ ಅಂತೀವಿ, ಇಲ್ಲ ಪುಲ್ ಓವರ್ ಟೆಸ್ಟ್ ಅಂತಲೂ ಹೇಳ್ತೀವಿ. ಸೊ ಆ ಟೆಸ್ಟ್ನ ಉಪಯೋಗಿಸ್ಕೊಂಡು ನೀವು ರೀಬಾರ್ ಗಟ್ಟಿಯಾಗಿ ಕೂತಿದೆಯಲ್ಲ ಅಂತ ಡಿಸೈಡ್ ಮಾಡ್ಕೋಬೋದು. ಒಂದ್ಸಲಿ ಅದು ಕೂತಿದೆ, ಕ್ಲೀನಾಗಿ ಆಗಿದೆ ಕೆಲಸ ಅಂತ ಆದಮೇಲೆ ನೀವು ಅದಕ್ಕೆ
ಮತ್ತೆ ನೀವು ಶೆಟ್ರಿಂಗ್ ಹೊಡೆದ್ಬಿಟ್ಟು ನೀವೇನು ಯಾವ ಥರ ನೀವು ಸ್ಲ್ಯಾಬ್ ಕಾಂಕ್ರೀಟಿಂಗ್ ಮಾಡ್ತೀರಾ ಸೇಮ್ ಅದೇ ರೀತಿಯಾಗಿ ನೀವು ಮತ್ತೆ ಕಾಂಕ್ರೀಟ್ನ ಅದ್ರ ಮೇಲೆ ಹಾಕ್ಬೋದು. ಆದರೆ ಅದನ್ನು ಕಾಂಕ್ರೀಟ್ ಹಾಕ್ಲಿಕ್ಕೆ ಮುಂಚೆ ನಿಮ್ಮದೇನು ಹಳೆ ಕಾಂಕ್ರೀಟ್ ಇರುತ್ತಲ್ಲ ಆ ಹಳೆ ಕಾಂಕ್ರೀಟ್ನ ಮತ್ತೆ ಕ್ಲೀನ್ ಮಾಡಿ ಅದಕ್ಕೆ ನಿಮಗೆ ಒಂದು ಗಮ್ ಬರುತ್ತೆ, ಗ್ಲೂ ಬರುತ್ತೆ, ಕಾಂಕ್ರೀಟ್ ಗ್ಲೂ ಅಂತ ನೀವು ಹೇಳ್ಬೋದು ಒಂದು ನಾರ್ಮಲ್ ಲ್ಯಾಂಗ್ವೇಜಲ್ಲಾದರೆ. ಅದಕ್ಕೆ ನಾವು ನಿಟೋ ಬಾಂಡ್ ಅಂತ ಹೇಳ್ತೀವಿ. ನಿಟೋ ಬಾಂಡ್ ಅನ್ನೋದು ನಿಮಗೆ ಫೋಸ್ರಾಕಲ್ಲಿ ಬರುತ್ತೆ, BASFಲ್ಲೂ ಬರುತ್ತೆ, ಬೇರೆ ಬೇರೆ ಹೆಸರಲ್ಲಿ ಇರ್ಬೋದು ಅಷ್ಟೇ. ಸೊ ಅದನ್ನ ತೊಗೊಂಬಂದು ನೀವು ಕಾಂಕ್ರೀಟ್ ಮಾಡಲಿಕ್ಕಿಂತ 6 ಗಂಟೆ ಮುಂಚೆ, ಅಂದರೆ 6 ಗಂಟೆವರೆಗೆ ಅದಕ್ಕೆ ಎಕ್ಸ್ಪೈರಿ ಇರೋದು, ಅದ್ರ ಮೇಲೆ ಅದು ಅಷ್ಟು ಚೆನ್ನಾಗಿ ಗಮ್ ಥರ ರಿಯಾಕ್ಟ್ ಮಾಡೋದಿಲ್ಲ. ಮತ್ತು ನೀವು ಒಂದ್ಸಲಿ ಅಪ್ಲೈ ಮಾಡಿ ಕನಿಷ್ಠ ಪಕ್ಷ ಒಂದು 20 ನಿಮಿಷ ಆದರೂ ಬಿಡಬೇಕಾಗತ್ತೆ. 20 ನಿಮಿಷ ಬಿಟ್ಟರೆ ಅದು ಕೆಮಿಕಲ್ ಅದು ರಿಯಾಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅದನ್ನು ಕ್ಲೀನಾಗಿ ಉಪಯೋಗಿಸ್ಬೇಕಾಗತ್ತೆ. ಕ್ಲೀನಾಗಿ ಒಂದೇ ಸಲ ಉಪಯೋಗಕ್ಕೆ ಬರೋದು ತಂದು ನೀವು ಉಪಯೋಗಿಸ್ಬಿಟ್ಟು ಎಲ್ಲೆಲ್ಲಿ ನಿಮ್ಮದು ಹಳೆ ಕಾಂಕ್ರೀಟಿಂಗ್ ಸರ್ಫೇಸ್ ಇದೆ ಅದಷ್ಟಕ್ಕೂ ನೀವು ಪೇಂಟ್ ಬ್ರಷ್ ಉಪಯೋಗಿಸಿ ಕ್ಲೀನಾಗಿ ಪೇಂಟ್ ಥರ ನೀವು ಅದನ್ನ ಹಚ್ಚಬೇಕಾಗತ್ತೆ. ಅದನ್ನು ಹಚ್ಚಿದ ಮೇಲೇ ಒಂದು 20 ನಿಮಿಷ ಅದನ್ನ ಬಿಟ್ಟು ಅದಾದ ಮೇಲೆ ನೀವೇನು ಮಾಮೂಲಿ ಕಾಂಕ್ರೀಟ್ ಹಾಕ್ತೀರ ಅದೇ ರೀತಿ ಕಾಂಕ್ರೀಟ್ ಹಾಕಿದ್ರೆ ಆ ಸ್ಲ್ಯಾಬ್ಗೆ, ಸೊ ನಿಮ್ಮದು ಹಳೆ ಸ್ಲ್ಯಾಬು, ಹೊಸ ಸ್ಲ್ಯಾಬು ಮತ್ತು ಇದೇನು ರೀಬಾರ್ ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ 3 ಸ್ಲ್ಯಾಬು ನಿಮಗೆ ಕ್ಲೀನಾಗಿ ಗಟ್ಟಿಯಾಗಿ ಒಂದೇ ಸ್ಲ್ಯಾಬ್ ಥರ ಆಗುತ್ತೆ. ಸರ್ ಈಗ ಸ್ಲ್ಯಾಬ್ ಆಗೋಯ್ತು, ಇದನ್ನು ನಾವು ಯಾವುದು ಮಾಮೂಲಿ ಸ್ಲ್ಯಾಬ್ ಥರನೇ ಉಪಯೋಗಿಸ್ಬೋದಾ? ಇಲ್ಲ. ಏನಾಗುತ್ತೆ, ಈಗ ನಾವು ಮಾಡಿರೋದು ರೀಬಾರಿಂಗ್, ಅಂದರೆ ಒಂದು 6 ಇಂಚ್ ಮಾತ್ರ ಒಳಗೆ ಕೂರಿಸಿದ್ದೀವಿ ಅದನ್ನು. ಸೊ ಅದ್ರ ಮೇಲೆ ನೀವು ಆದಷ್ಟು ಜಾಸ್ತಿ ಲೋಡ್ ಹಾಕಲಿಕ್ಕೂ ಬರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಅದ್ರ ಮೇಲೆ ಗೋಡೆ ಕಟ್ಬಿಟ್ಟು ನಾವು ರೂಮ್ ಮಾಡ್ಕೊಂಡ್ಬಿಡ್ತೀವಿ ಸರ್, ರೂಮ್ ಅಲ್ಲಿವ್ರಿಗೆ ಎಳ್ಕೊಂಡ್ಬಿಡ್ತೀವಿ ಅಂತಲೂ ಹೇಳ್ತಾರೆ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಏನೇ ಮಾಡಿದ್ರೂ ಕನಿಷ್ಠ ಪಕ್ಷ ಲೈಟ್ ವೆಯ್ಟ್ ಬ್ಲಾಕ್ಸೇ ಕಟ್ತೀವಿ ಅಂದ್ರೂ 3 ಕೋರ್ಸ್ಗಿಂತ ಜಾಸ್ತಿ ಕಟ್ಟೋಂಗಿಲ್ಲ. ಅಂದರೆ ಅದು 4 ಇಂಚ್ ಬ್ಲಾಕ್ಸ್ ನಾನು ಹೇಳ್ತಾ ಇರೋದು. ಯಾಕೆ ಅಂದರೆ ಅದು ನಿಮಗೆ ಬರೀ 6 ಇಂಚ್ ಮಾತ್ರ ಒಳಗೆ ಕೂತಿರುತ್ತೆ. ಹಳೆಯ ಸ್ಲ್ಯಾಬಲ್ಲಾದರೆ ನಿಮಗೆ ಅದು ಕನಿಷ್ಠ ಪಕ್ಷ ಒಂದು 3 ಅಡಿ 4 ಅಡಿ ಹಿಂದೆಯಿಂದ ಬಂದಿರುತ್ತೆ ಸ್ಲ್ಯಾಬ್ ರಾಡ್. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಅದ್ರ ಗಟ್ಟಿ ಅದ್ರಿಗೆ ಜಾಸ್ತಿ ಇರುತ್ತೆ. ಇದು ನಿಮಗೆ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಯಾರ್ದಾರ ಇದು ಕೈ ಮುರಿದೋಗಿದೆ ಅಂದರೆ ಕೈಯಾಗೆ ರಾಡ್ ಹಾಕಿದ್ದಾರೆ ಅಂದರೆ ಅವ್ರ ಕೈಗೆ ಅವ್ರಿಗೆ ಎಷ್ಟು ಬಹಳ ಅಂದರೆ ಎಷ್ಟು ತೂಕ ಎತ್ಬೋದು, ಅದೇ ರೀತಿ ಇದರಲ್ಲೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಆದಷ್ಟು ನಿಮಗೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಓಡಾಡಲಿಕ್ಕೆ ಏನು ತೊಂದರೆ ಇಲ್ಲ, ಕುಣಿದಾಡೋಕ್ಕೆ ಏನು ತೊಂದರೆ ಇಲ್ಲ, ಕೂತ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ, ಒಂದು 5 ಜನ ನಿಂತ್ಕೊಳ್ಳೋಕ್ಕೂ ಏನು ತೊಂದರೆ ಇಲ್ಲ ಅದ್ರ ಮೇಲೆ. ಆದರೆ ಅನ್ನೆಸೆಸರಿ ಡೆಡ್ ಲೋಡ್ ಅಂತ ಹೇಳ್ತೀವಿ, ಅಂದರೆ ಗೋಡೆ ತೂಕ ಇರ್ಬೋದು, ಇಲ್ಲ ಪ್ಲಾಸ್ಟ್ರಿಂಗ್ ಇರ್ಬೋದು, ಇದೆಲ್ಲ ಡೆಡ್ ಲೋಡ್. ಅಂದರೆ ಅದು ಇಮ್ಮೂವಬಲ್ ಲೋಡ್ಸ್, ಅಂದರೆ ನೀವು ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತಿಡ್ಲಿಕ್ಕೆ ಆಗೋದಿಲ್ಲ, ಅಂಥದ್ದನ್ನು ಡೆಡ್ ಲೋಡ್ ಅಂತ ಹೇಳ್ತೀವಿ. ಸೊ ಆದಷ್ಟು ಡೆಡ್ ಲೋಡ್ನ ಕಡಿಮೆ ಮಾಡ್ಕೊಬೋದು. ಇನ್ನು ಲೈವ್ ಲೋಡ್ ಅಂದರೆ ಮನುಷ್ಯರು ಓಡಾಡೋದು, ಟೇಬಲ್ ಇರ್ಬೋದು, ಇಲ್ಲಾಂದರೆ ಚೇರ್ ಇರ್ಬೋದು, ಇವೆಲ್ಲ ಲೈವ್ ಲೋಡ್ ಆಗುತ್ತೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತಿಡ್ಬೋದು ನೀವು ಅದನ್ನ. ಸೊ ಅಂಥ ಲೋಡ್ಗಳಾದರೆ ನೀವು ಉಪಯೋಗಿಸ್ಕೋಬೋದು. ಆದಷ್ಟು ನೀವು ಎಲ್ಲಾದರೂ ಮಾಡಿದಾಗ ಅದನ್ನ ರೇಲಿಂಗ್ಸ್ ಹಾಕೋದೇ ಇರ್ಬೋದು ಅಥವಾ ಲೈಟ್ ಇದು ಗ್ಲಾಸ್ ಹಾಕೋದೇ ಇರ್ಬೋದು, ಅಷ್ಟರಲ್ಲಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಗೋಡೆ ಗಿಡೆ ಕಟ್ಬಿಟ್ಟು ಅದನ್ನ ಉಪಯೋಗಿಸ್ಲಿಕ್ಕೆ ಹೋದರೆ ಆದಷ್ಟು ನಿಮಗೆ ತೊಂದರೆನೇ ಕೊಡುತ್ತದು. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸ್ಲ್ಯಾಬಲ್ಲಿ ಕ್ರ್ಯಾಕ್ ಬರೋದಿರ್ಬೋದು, ಸಡನ್ನಾಗಿ ಸ್ಲ್ಯಾಬ್ ಬಿದ್ದೋಗೋದಿರ್ಬೋದು, ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಮಯದಲ್ಲಿದ್ದಾಗ ಆದಷ್ಟು ನೀವು ಟೆಕ್ನಿಕಲ್ ಗೈಡೆನ್ಸ್ ತೊಗೊಂಡೇ ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಇದು ಬಂದು ನಿಮಗೆ ರೀಬಾರ್ ಅನ್ನೋ ವಿಚಾರ. ಇದೆಲ್ಲ ನಿಮಗೆ ಹೊಸ ಕನ್ಸ್ಟ್ರಕ್ಷನ್ ಮಾಡೋರಿಗೇನು ಬೇಕಾಗೋದಿಲ್ಲ. ಆದರೆ ಕೆಲವರು ಹೊಸ ಕನ್ಸ್ಟ್ರಕ್ಷನ್ ಮಾಡಿದಾಗ್ಲೂ ಅದೇ ಹೇಳಿದ್ನಲ್ಲ, ಪ್ಲ್ಯಾನ್ ಇಲ್ಲದೆ ಇದ್ದಂಗೆ ಮಾಡಿರ್ತಾರೆ, ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಿಸಿರೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಸಡನ್ನಾಗಿ ನನಗಿಲ್ಲ ಇಲ್ಲಿ ಸ್ಲ್ಯಾಬ್ನ ನಾನು ಜಾಯಿನ್ ಮಾಡಬೇಕು, ಇಲ್ಲಿ ನನಗೆ ಇದಾಕೋ ಚೆನ್ನಾಗಿ ಕಾಣ್ತಾಯಿಲ್ಲ, ಇದು ನನಗೆ ಬೇಕು ಅಂತ ಡಿಸೈಡ್ ಮಾಡಿ ಮಾಡಿಸೋರು ಇರ್ತಾರೆ. ಆ ಥರ ಮಾಡಿಸೋದು ತಪ್ಪು ಅಲ್ಲ, ತೊಂದರೆನೂ ಇಲ್ಲ, ಮಾಡಿಸ್ಬೋದು. ಆದರೆ ಅದಕ್ಕೆ ಆದ ಒಂದು ಕಟ್ಪಾಡುಗಳಿದೆ ಮತ್ತು ಲಿಮಿಟೇಷನ್ಸ್ ಇದೆ. ಆದಷ್ಟು ಅದ್ರ ಪ್ರಕಾರ ಇದ್ದಷ್ಟೇ ಬಾಳಿಕೆನೂ ಬರುತ್ತೆ, ಬಹಳ ಒಳ್ಳೆಯದು ಕೂಡ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ತಿಳ್ಕೋಬೇಕು, ಸರ್ ಇನ್ನೂ ಟೆಕ್ನಿಕಲ್ ನಾಲೆಜ್ ಬೇಕು ನಮಗೆ ಅನ್ನೋದಿತ್ತು ಅಂದರೆ ಖಂಡಿತವಾಗಿಯೂ ನಮಗೆ ಕಾಲ್ ಮಾಡಿ, ಇಲ್ಲ ನೀವು ನಮಗೆ ಕಮೆಂಟ್ ಕೂಡ ಮಾಡ್ಬೋದು. ನಾನು ನಿಮಗೆ ಯಾವುದೇ ರೀತಿಯಾಗಿ ಸಹಾಯ ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತವಾಗಿಯೂ ಮಾಡ್ತೀವಿ. ಇನ್ನು ನೀವು ನನಗೆ ಫೋನ್ ಕೂಡ ಮಾಡ್ಬೋದು, ನನ್ನ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಧನ್ಯವಾದ.